ಹಾಯ್ ನಾನು ಎಲ್ಲ ಟೆಕ್ಕರ್ಗಳಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಾರೆ, ನೀವು ಎಂಟ್ರಿ ಲೆವೆಲ್ ಏನಾದರೂ ವೀಡಿಯೋಗ್ರಫಿ ಅಥವಾ ಏನಾದರೂ ಆಲ್ಮೋಸ್ಟು ಫಂಕ್ಷನ್ಗಳಲ್ಲಿ ಯೂಸ್ ಮಾಡ್ತಾರಲ್ಲ, ಒಳ್ಳೊಳ್ಳೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗಲ್ಲೆಲ್ಲ ಇದೆ. ಗಿಂಬಲ್ನ ಇಟ್ಕೊಂಡು ಆಲ್ಮೋಸ್ಟ್ ವೀಡಿಯೋ ಮಾಡ್ತಿದ್ರು. ಒಂದು ಕಮ್ಮಿ ಬಜೆಟಲ್ಲಿ ಗಿಂಬಲ್ನ ಹುಡುಕ್ತಾ ಇದ್ದೀರಾ ಅಂತಂದರೆ, ವೀಡಿಯೋಗ್ರಫಿಗೆ ಎಂಟ್ರಿ ಲೆವೆಲ್ಗೆ ಬರ್ತಾ ಇದ್ದೀರಾ ಅಂತಂದರೆ, ಈ ಒಂದು ಫೋನ್ಸ್ಗಳು ಮಾತ್ರ ಮೌಂಟ್ ಮಾಡಿ ವೀಡಿಯೋ ಶೂಟ್ ಮಾಡೋಕ್ಕಾಗೋದು. ಬೇಸಿಕ್ ಅಮೆಝಾನ್ ಪ್ರೈಮ್ನ ಒಂದು ಗಿಂಬಲ್ ಅಂತಲೇ ಕೂಡ ಹೇಳ್ಬೋದು. ಇದ್ರ ನಂಬರ್ ಬಂದು ABGS001 ಅಂತ ಕರೀತಾರೆ. ಇದು ಈ ಒಂದು ಮಾಡೆಲ್ನ ಅಮೆಝಾನ್ ಪ್ರೈಮ್ನ ಒಂದು ಬೇಸಿಕ್ ಎಂಟ್ರಿ ಲೆವೆಲ್ನ ಒಂದು ಗಿಂಬಲ್ ಆಗಿದೆ. ಇದು ಮೊದಲನೇದಾಗಿ ಇಂಟ್ರೊಡಕ್ಷನ್ ಈ ಒಂದು ಗಿಂಬಲ್ದು. ಇದು ಏನಪ್ಪ ಯೂಸ್ ಮಾಡ್ತಾರೆ ಅಂತಂದರೆ, ಎಕ್ಸಾಂಪಲ್ ವೆಡ್ಡಿಂಗ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ರೀಲ್ ಮಾಡೋಕ್ಕೆ ಆಗಿರ್ಬೋದು, ಈ ಕೆಲವರು ಏನಪ್ಪ ಹೇಳ್ಬೋದು, ಏನಾದರೂ ಲಾಗಿಂಗ್ ಮಾಡೋದಾಗಿರ್ಬೋದು, ಎಕ್ಸ್ಪ್ಲೋರ್ ಮಾಡೋದಾಗಿರ್ಬೋದು, ಆಮೇಲೆ ಜಿಮ್ಮಲ್ಲಿ ಏನಾದ್ರು ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತಂದರೆ ಅದ್ರ ಬಗ್ಗೆ ನೀವು ತಿಳಿಸ್ಕೊಡ್ತಾ ಇದ್ದೀರಾ ಅಂತಂದರೆ ಅದ್ರ ಬಗ್ಗೆನೇ ಆಗಿರ್ಬೋದು. ಇದು ಬೆಸ್ಟ್ ಆಪ್ಷನ್ ಆಗ್ಬೋದು. ಆಲ್ ಇನ್ ಒನ್ ಅಂತಲೇ ಕೂಡ ಹೇಳ್ಬೋದು. ಕಮ್ಮಿ ಬಜೆಟಲ್ಲಿ ಹುಡುಕ್ತಾ ಇದ್ದೀರಾ ಅಂತಂದರೆ 6,000 ರೂಪಾಯಿಗೆ ಅಮೆಝಾನ್ ಪ್ರೈಮ್ದು. ಇದು ಬೆಸ್ಟ್ ಅಂತಲೇ ಕೂಡ ಹೇಳ್ಬೋದು. ಇದು ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ಇದು ಅನ್ಬಾಕ್ಸ್ ಮಾಡ್ತೀನಿ, ರಿವ್ಯೂ ಮಾಡ್ತೀನಿ, ಮತ್ತು ಸ್ಪೆಸಿಫಿಕೇಶನ್ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಾಕ್ಸ್ನ ಕ್ವಾಲಿಟಿ, ಬಿಲ್ಡ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು. ಡೈರೆಕ್ಟಾಗಿ ಓಪನ್ ಮಾಡಿದ ತಕ್ಷಣ ಈ ಒಂದು ಬಾಕ್ಸ್ನಲ್ಲಿ ಏನಿದೆಪ್ಪ ಅಂತಂದರೆ, ಒಂದು ಗಿಂಬಲ್ನ ಮೌಂಟ್ ಮಾಡಲಿಕ್ಕೆ ಅಂತ ಒಂದು ಸ್ಟ್ಯಾಂಡನ್ನ ನೀಡಿದ್ದಾರೆ. ಇದು ಒಂದು ಕ್ವಾಲಿಟಿಯ ಸ್ಟ್ಯಾಂಡ್ ಆಗಿದೆ, ಮತ್ತು ಒಂದು ವರ್ತಿಯ ಕೂಡ ಇದೆ. ಹಾಡಾಗಿ ಯೂಸ್ ಮಾಡೋಕ್ಕೆಲ್ಲ ಆಗಲ್ಲ. ಒಂದು ಕ್ವಾಲಿಟಿಯ ಒಂದು ಬೆಸ್ಟ್ ಅಂತಲೇ ಕೂಡ ಹೇಳ್ಬೋದು. ನೆಕ್ಸ್ಟು ಅಮೆಝಾನ್ನವರು ಒಂದು ಲವ್ ಲೆಟರ್ನ ಕೊಟ್ಟಿದ್ದಾರೆ. ಅಂದರೆ ಯೂಸರ್ ಮ್ಯಾನ್ಯಲು, ಕಿಸ್ಟಾ ಕಾರ್ಡ್, ವಾರಂಟಿ ರಿಜಿಸ್ಟರ್ ಕಾರ್ಡು. ಅದಾದಮೇಲೆ ಇದು ಪ್ಯಾಕಿಂಗ್ ಕೂಡ ಗುಡ್ ಕ್ವಾಲಿಟಿಯಾಗಿ ಒಂದು ಪ್ಯಾಕಿಂಗ್ನ ಬಿಲ್ಡ್ ಮಾಡಿದ್ದಾರೆ. ಡೈರೆಕ್ಟಾಗಿ ನೋಡ್ಬೋದು ನೀವು. ಒಂದು ಗಿಂಬಲ್ ನಿಮಗೆ ಕಾಣಿಸುತ್ತೆ. ಅದಾದಮೇಲೆ ಒಂದು ಟ್ಯಾಗ್ನ ಕೊಟ್ಟಿದ್ದಾರೆ. ನೀವು ಹ್ಯಾಂಡ್ಗೆಲ್ಲ ಅಂದರೆ ಕೈಗೆಲ್ಲ ಹಾಕಿ, ಅಂದರೆ ಕೈ ಒಳಗಡೆ ವೀಡಿಯೋ ಶೂಟ್ ಮಾಡೋ ಟೈಮಲ್ಲಿ ಬೀಳದಿರಲಿ ಅಂತ ಅದು ಕ್ಯಾರಿಗೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಡೈರೆಕ್ಟಾಗಿ ನೋಡ್ಬೋದು ನೀವು. ಒಂದು ಗಿಂಬಲ್ನ ನೀಡಿದ್ದಾರೆ. ಒಂದು ಕ್ವಾಲಿಟಿಯ ಗಿಂಬಲ್ ಅಂತಲೇ ಕೂಡ ಹೇಳ್ಬೋದು. ಒಂದು ಪವರ್ ಬಟನ್ ನೀಡಿದ್ದಾರೆ. ಮ್ಯಾನ್ಯಲ್ ಆಗಿ ನೋಡ್ಬೋದು ನೀವು. ಪವರ್ ಬಟನ್ ನೀಡಿದರೆ, ಒಂದು ಜಾಯ್ಸ್ಟಿಕ್ ಇದೆ. ಅದು ಬಿಡ್ತು ಅಂತಂದರೆ ಒಂದು ಮೋಡ್ ಚೇಂಜ್ ಮಾಡೋಕ್ಕೆ ಅಂತ ಮೋಡ್ ಚೇಂಜಸ್ ಬಟನ್ ನೀಡಿದ್ದಾರೆ. ಅಂತಂದರೆ ಒಂದು ಪ್ಲಾಸ್ಟಿಕ್ನಿಂದ ಬಿಲ್ಡ್ ಆಗಿದೆ, ಮತ್ತು ಒಂದು ಕ್ವಾಲಿಟಿಯ ಪ್ರೀಮಿಯಂನ ಬಿಲ್ಡನ್ನು ಹೊಂದಿದೆ. ಹಂಗೆ ಇದು ಜಾಯ್ಸ್ಟಿಕ್ ಅಂತ ಕರೀತಾರೆ. ಇದು ಏನಪ್ಪ ಅಂತಂದರೆ, ಜಾಯ್ಸ್ಟಿಕ್ ಅಂದರೆ ಈಗ ಎಕ್ಸಾಂಪಲ್ಲು ಹೆಲಿಕಾಪ್ಟರ್ ಗೊತ್ತಿರುತ್ತಲ್ಲ, ಅಲ್ಲೇನಿರುತ್ತೆ ಜಾಯ್ಸ್ಟಿಕ್ಕು ಸೇಮ್ ಅದೇ ರೀತಿ. ಬಟ್ ಅಂತಂದರೆ ರೊಟೇಷನ್, ಇದು ನೀವು ರೊಟೇಷನ್ 330 ಡಿಗ್ರಿ ರೊಟೇಷನ್ ಆಗುತ್ತೆ. ಇದು ಈ ರೀತಿಯಾಗಿ ರೊಟೇಷನ್ ಆಗುತ್ತೆ ವಿಡಿಯೋ ಶೂಟ್ ಮಾಡಬೇಕಾದ್ರೆ. 360 ಕೊಟ್ಟಿಲ್ಲ, 330 ಡಿಗ್ರಿ ಇಷ್ಟು ರೊಟೇಷನ್ ಆಗುತ್ತೆ. ಮತ್ತು ಈ ರೀತಿಯಾಗಿ ಮೇಲೆ ಬೇಕು ಅಂದರೆ ಮೇಲೆ, ಕೆಳಗೆ ಬೇಕು ಅಂದರೆ ಕೆಳಗಡೆ 270 ಡಿಗ್ರಿ ಒಂದು ರೊಟೇಷನ್ ಆಗುತ್ತೆ. ಈ ಒಂದು ಮೇಲೆ ಏನಿರುತ್ತೆ ಅದು. ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ, ಇದು ಮೋಡ್ಗಳು. ಇದು ಮೋಡ್ ಅಂತ ಕರೀತಾರೆ. ಮತ್ತು ನಿಮ್ಗೆ ಯಾವ ಮೋಡ್ ಬೇಕು, AF, HF, LF ಅಂತಿದ್ರೆ. ಇದು ಡಿಫ್ರೆಂಟ್ ಆಫ್ ಮೋಡ್ಸು. ಮೋಡ್ಸ್ಗಳು ಕೂಡ ನೋಡಿ ಸೆಲೆಕ್ಷನ್ ಮಾಡ್ಬೋದು. ಈ ರೀತಿಯಾಗಿ ಒಂದು ರೊಟೇಷನ್ ಆಗುತ್ತೆ. ಮತ್ತು ಇದು ಬ್ಲೂಟೂತ್ ಕನೆಕ್ಟಿವಿಟಿಯಾಗೂ ಕೂಡ ಇದೆ. ನೆಕ್ಸ್ಟು ಇಲ್ಲಿ ಎಲ್ಲ ಅಂತಿದ್ರೆ ಲೋ, ಮತ್ತು ಮೀಡಿಯಮ್, H ಅಂದರೆ ಐ. ಇದು ಬ್ಯಾಟ್ರಿ ಈ ಒಂದು ಗಿಂಬಲ್ನಲ್ಲಿ ಇರ್ತಕ್ಕಂಥ ಒಂದು ಬ್ಯಾಟ್ರಿ. ಎಷ್ಟು ಪರ್ಸೆಂಟೇಜ್ ಆಫ್ ಬ್ಯಾಟ್ರಿ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ಇದು ಬ್ಲೂ ಇಂಡಿಕೇಟರು. ಬ್ಲೂಟೂತ್ ಕನೆಕ್ಟ್ ಆದರೆ ಮಾತ್ರ ನಿಮಗೆ ಬ್ಲೂ ಇಂಡಿಕೇಟರು ಬ್ಲಿಂಕ್, ಇಲ್ಲ ಅಂದರೆ ಆಫ್ ಆಗೋಗಿರುತ್ತೆ. ಬ್ಲೂಟೂತ್ ಕನೆಕ್ಟ್ ಆಗಿತ್ತು ಅಂತಂದರೆ ಬ್ಲೂ ಇಂಡಿಕೇಟರು ಆನ್ ಆಗಿರುತ್ತೆ. ನೆಕ್ಸ್ಟ್ ಇದು ಪವರ್ ಬಟನ್ನು. ಮತ್ತು ಇಲ್ಲೇನಿರುತ್ತೆ ಇದು ಇದು ನೆಕ್ಸ್ಟು ಇಲ್ಲೇನಿರುತ್ತೆ ಇದು ಝೂಮ್ ಇನ್ನು, ಝೂಮ್ ಔಟು ಇದು ಬಟನ್ನು. ಈಗ ಮೇಲ್ಗಡೆ ಇತ್ತು ಅಂತಂದರೆ ಝೂಮ್ ಆಗುತ್ತೆ, ಕೆಳಗಡೆ ಇತ್ತು ಅಂತಂದರೆ ಇದು ಝೂಮ್ ಔಟ್ ಆಗುತ್ತೆ. ನೆಕ್ಸ್ಟು ಇದು ವೀಡಿಯೋ ಶೂಟ್ ಮಾಡ್ಬೇಕಾದ್ರೆ ವಿಡಿಯೋ, ಫೋಟೋ ತೆಗಿಬೇಕು ಅಂದ್ರೆ ಫೋಟೋಸು ಇದೆಲ್ಲ ಯೂಸ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇನು ನೋಡ್ತಾ ಇದ್ದೀರಾ, ಮೊಬೈಲ್ಗೆ ನೀವು ಡೈರೆಕ್ಟು ಚಾರ್ಜಿಂಗ್ ಆಗಿ ಕನೆಕ್ಟ್ ಮಾಡ್ಕೊಂಡು, ಈಗ ಚಾರ್ಜಿಂಗ್ ಖಾಲಿ ಗೊತ್ತಿರುತ್ತೆ ಮೊಬೈಲ್ನಲ್ಲಿ. ಆ ಒಂದು ಟೈಮ್ನಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಇದು. ಇಲ್ಲಿಂದ ನೀವು USB ಮುಖಾಂತರ ನಿಮ್ಗೆ ಯಾವ ಪೋರ್ಟ್ ಬೇಕೋ ಅದು ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಕೂಡ ಚಾರ್ಜ್ ಮಾಡ್ಬೋದು. ಈ ಒಂದು ಗಿಂಬಲ್ ನಿಮಗೆ ಮಿನಿಮಮ್ 5 ಅವರ್ ಚಾರ್ಜಿಂಗ್ ಮಾಡಲೇಬೇಕು. ನೀವು 5 ಅವರ್ ಚಾರ್ಜಿಂಗ್ ಮಾಡಿದ್ರು ಅಂತಂದರೆ ಈ ಒಂದು ಗಿಂಬಲ್ ನಿಮಗೆ ಮಿನಿಮಮ್ ಬ್ಯಾಟ್ರಿ ಬ್ಯಾಕಪ್ 8ರಿಂದ 10 ಅವರ್ ಬ್ಯಾಟ್ರಿ ಬ್ಯಾಕಪ್ ಅಂತ ಕೊಟ್ಟಿದ್ದಾರೆ. ಮಿನಿಮಮ್ ಒಂದು 8 ಅವರ್ ಆದರೂ ಮ್ಯಾಕ್ಸಿಮಮ್ ಬಂದೇ ಬರುತ್ತೆ. ಈ ಒಂದು ಗಿಂಬಲ್ನ ಒಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಮತ್ತು ಇದ್ರ ಬಗ್ಗೆ ಇಲ್ಲಿರ್ತಕ್ಕಂಥ ಒಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಳ್ಳೆ ಬಿಲ್ಡ್ ಕ್ವಾಲಿಟಿಯಿಂದ ಕೂಡ ಬಿಲ್ಡ್ ಮಾಡಿದ್ದಾರೆ ಅಮೆಝಾನ್ನವರು. ಒಂದು ಬೇಸಿಕ್ ಅಥವಾ ಎಂಟ್ರಿ ಲೆವೆಲ್ ಏನಾದರೂ ನೀವು ವೀಡಿಯೋಗ್ರಫಿ ಮಾಡಬೇಕು ಅಂತಂದರೆ ಒಂದು
ವಿಡಿಯೋಗ್ರಫಿ ನಾಲೆಡ್ಜ್ ಗೇನ್ ಮಾಡಬೇಕು ಅಂತಾರೆ ಅಥವಾ ಒಂದು ಸ್ಕಿಲ್ನ ಬೆಳೆಸ್ಕೊಳ್ಬೇಕು ಅಂತಾರೆ, ಸೊ ಅಮೆಝಾನವರು ಬೇಸಿಕ್ ಅಂತ ಈ ಒಂದು ಗಿಂಬಲ್ನ ಲಾಂಚ್ ಮಾಡಿದ್ದಾರೆ. ಸೊ ಇದು ಬೆಸ್ಟ್ ಆಪ್ಷನ್ ಆಗ್ಬೋದು. 6,000 ರೂಪಾಯಿ ಆದರೂ ಕೂಡ ವರ್ತ ಕೂಡ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ಗಿಂಬಲ್ನಲ್ಲಿ ಮಿನಿಮಮ್ ನೀವು 70 ರಿಂದ 280 ಗ್ರಾಮ್ನ ಒಂದಷ್ಟು ವೆಯ್ಟ್ನ ಮೊಬೈಲು ಮೌಂಟ್ ಕೂಡ ಮಾಡ್ಬೋದು ನೀವು. ಸೊ ಅಷ್ಟು ಕೆಪಾಸಿಟಿ ಕೂಡ ಹೊಂದಿದೆ. ಮತ್ತು ನೀವೇನು ಚಾರ್ಜಿಂಗ್ ಮಾಡಬೇಕಾದ್ರೆ ಸೊ 0 ಡಿಗ್ರಿಯಿಂದ 40 ಡಿಗ್ರಿ ಸೆಲ್ಸಿಯಸ್ ತನಕ ಇದು ಹೀಟ್ ಕೂಡ ಆಗುತ್ತೆ. ಮತ್ತು ವಿಡಿಯೋ ಏನಾದರೂ ಶೂಟ್ ಮಾಡೋ ಟೈಮಲ್ಲಿ ಸೊ ಇಲ್ಲೇನಿದೆ ಮತ್ತು ಇಲ್ಲೇನಿದೆ, ಸೊ ಮೋಟ್ರೆಲ್ಲ ಇರುತ್ತೆ ಇಲ್ಲಿ. ಈ ಒಂದು ಟೈಮ್ನಲ್ಲಿ ಇದು ಗಿಂಬಲು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ, ಸೊ ಅಂದರೆ ಸ್ವಲ್ಪ ಹೀಟ್ ಆಗುತ್ತೆ, ಹೀಟಿಂಗ್ ಇಶ್ಯೂಸು. ಸೊ ಇದು ಕೂಡ 40 ಡಿಗ್ರಿಯಿಂದ ಮಿನಿಮಮ್ 70 ಡಿಗ್ರಿ ತನಕನೂ ಕೂಡ ಹೀಟಿಂಗ್ ಆಗುತ್ತೆ. ಸೊ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಒಂದು ಒಳ್ಳೆಯ ಕ್ವಾಲಿಟಿಯ ಗಿಂಬಲ್ ಅಂತಲೇ ಕೂಡ ಹೇಳ್ಬೋದು. ಸೊ ಇದು ನಿಮ್ಗೆ ಯಾವ ಥರ ಎಂಟ್ರಿ ಲೆವೆಲ್ ಏನಾದರೂ ನೀವು ಒಂದು ವೀಡಿಯೋಗ್ರಫಿ ಮಾಡ್ತಾಯಿದ್ದೀರಾ ಅಂತಂದರೆ ಬೆಸ್ಟ್ ಆಪ್ಷನ್ ಅಂತಲೂ ಕೂಡ ಹೇಳ್ಬೋದು. ಮತ್ತು ನೀವೇನಾದರೂ ಲಾಗಿಂಗ್ ಏನಾದರೂ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ಯೂಟ್ಯೂಬಲ್ಲಿ ಆಗಿರ್ಬೋದು ಮತ್ತು ಎಲ್ಲಾದರೂ ಲಾಗಿಂಗ್ ಮಾಡ್ತಾಯಿದ್ದೀರಿ ಅಂತಾರೆ, ಇದು ಕೂಡ ಯೂಸ್ ಆಗುತ್ತೆ. ಸೊ ಯಾವ ಥರಪ್ಪ ಅಂತಂದರೆ ಲೈಕ್ ಈಗ ಜಸ್ಟ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಸೊ ಈಗ ಲಾಗಿಂಗ್ ಮಾಡ್ತಾಯಿದ್ದೀರಾ, ಮಾತಾಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀರಾ ಅಂತಂದರೆ ಸೊ ಆವಾಗ ನೀವೇನು ಮಾಡ್ಬೋದು ಅಂತಾರೆ, ಸೊ ಬ್ಯಾಕ್ ಸೈಡ್ ಇರೋದು ತೋರಿಸ್ಬೇಕು ಅಂತಾರೆ. ಜಸ್ಟ್ ನೀವು ಈ ರೀತಿಯಾಗಿ ರೊಟೇಟ್ ಮಾಡಿದ್ರೆ ಸಾಕು. ಸೊ ನಮ್ಮ ಫ್ರಂಟ್ ಕ್ಯಾಮ್ರದಿಂದ ಡೈರೆಕ್ಟು ಬ್ಯಾಕಲ್ಲಾಗುತ್ತೆ. ಸೊ ಇಲ್ಲೇನಿರುತ್ತೆ ಅಲ್ಲಿ ಕ್ಯಾಮ್ರಾಮನ್ ಇರ್ತಾನೆ, ಸೊ ಅಲ್ಲಿಗೂ ಕೂಡ ತೋರಿಸುತ್ತೆ. ಮತ್ತು ರೊಟೇಷನ್ ನಾವು ತಿರುಗೋ ಅವಶ್ಯಕತೆ ಇರಲ್ಲ, ಸೊ ರೊಟೇಷನ್ ಕೂಡ ಮಾಡ್ಬೋದು. ಈ ರೀತಿಯಾಗಿ ಕೂಡ ಯೂಸ್ ಆಗುತ್ತೆ. ಮತ್ತು ಇದಕ್ಕೆ ಒಂದು ಸ್ಟ್ಯಾಂಡ್ ಮೌಂಟಾಗಿ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಸೊ ಇದು ಸ್ಟ್ಯಾಂಡಿಂಗ್ ಮೌಂಟು ಏನಪ್ಪ ಯೂಸು ಅಂತಂದರೆ ಸೊ ನೀವು ಇದನ್ನ ಬೇಸಿಕ್ಕಾಗಿ ಇಟ್ಟು ಕೂಡ ನೀವು ಅಂದರೆ ಯಾವ ಥರ ಗೊತ್ತಾ, ತೋರಿಸಿ ಬನ್ನಿ. ಈ ರೀತಿಯಾಗಿ ಬೇಸಿಕ್ಕಾಗಿ ಈ ರೀತಿಯಾಗಿ ಕೂಡ ಸ್ಟ್ಯಾಂಡ್ನ ನೀವು ಇಟ್ಟು ಸೊ ಎಕ್ಸಾಂಪಲು ಸೊ ಜಿಮ್ಮಲ್ಲಿ ಏನಾದರೂ ವರ್ಕೌಟ್ ಮಾಡ್ತೀನಿ ಅಂತಾರೆ, ಸೊ ಜಿಮ್ಮಲ್ಲಿ ವರ್ಕೌಟ್ ಮಾಡ್ತೀನಿ ಅಂದರೆ ವರ್ಕೌಟ್ ಕೂಡ ಮಾಡ್ಬೋದು. ಮತ್ತು ವೀಡಿಯೋಗ್ರಫಿಲಿ ಏನಾದರೂ ನೀವು ಕೆಳಗಡೆ ಏನಾದರೂ ವೀಡಿಯೋಗ್ರಫಿ ಶೂಟ್ ಮಾಡ್ತೀನಿ ಅಂತಾರೆ, ಆ ರೀತಿಯಾಗಿ ಕೂಡ ಯೂಸ್ ಮಾಡ್ಬೋದು. ಮತ್ತು ಈ ಒಂದು ಗಿಂಬಲ್ನಲ್ಲಿ ಶೂಟ್ ಮಾಡಿರ್ತಕ್ಕಂಥ ಒಂದಷ್ಟು ವೀಡಿಯೋಸ್ಗಳ ನೋಡಿ ನೀವು ಜಡ್ಜಸ್ ಕೂಡ ಮಾಡ್ಬೋದು. ಸೊ ಜಡ್ಜ್ ಮಾಡೋ ಟೈಮಲ್ಲಿ ಏನಪ್ಪ ನನಗನ್ಸಿದ್ದು ಅಂತಂದರೆ ಸೊ ಅಷ್ಟೊಂದು ಸ್ಟೆಬಲ್ ಆಗಿ ಕೂಡ ಏನಿಲ್ಲ. ಸೊ ಈ ಒಂದು ಅಮೌಂಟು ಏನು ಪ್ರೈಸ್ ಇದೆ ಸೊ ಆ ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿ ಸೊ ಒಂದು ವಿಡಿಯೋ ಕೂಡ ಶೂಟ್ ಆಗುತ್ತೆ. ಸೊ ನೋಡೋದು ಸೊ ಒಂದು ಲೆವೆಲಿಗೆ ಈಗ ಎಕ್ಸಾಂಪಲ್ಗೆ ರೇಟಿಂಗ್ ಕೊಡ್ಬೋದು ಅಂತ 100ಅಲ್ಲಿ ಸೊ ಒಂದು 80%, 89% ಸೊ ಆರಾಮ್ಸಾಗಿ ಒಂದು ರೇಟಿಂಗ್ನ ಕೊಡ್ಬೋದು. ಈ ಒಂದು ಪ್ರೈಸ್ ತಕ್ಕ ರೀತಿಯಲ್ಲಿ ಒಂದು ಸ್ಟೇಬಲಾಗಿ ವಿಡಿಯೋ ಕೂಡ ರೆಕಾರ್ಡಿಂಗ್ ಕೂಡ ಮಾಡ್ಬೋದು. ಮತ್ತು ಬ್ಲೂಟೂತ್ ಬಗ್ಗೆ ಮಾತಾಡಬೇಕು ಅಂತಂದರೆ ಸೊ ಬ್ಲೂಟೂತ್ ಏನಿದೆ ಇದು ಸೊ ಏನಕ್ಕೆ ಯೂಸ್ ಇಲ್ಲ, ವೀಡಿಯೋ ಮಾಡೋ ಟೈಮಲ್ಲಿ ವೀಡಿಯೋ ಆನ್ ಮಾಡಲಿಕ್ಕೆ ಮತ್ತು ಆಫ್ ಮಾಡಲಿಕ್ಕೆ. ಅದು ಬಿಡ್ತು ಅಂತಂದರೆ ಫೋಟೋ ಕ್ಲಿಕ್ ಮಾಡೋಕ್ಕೆ ಮತ್ತು ಫೋಟೋ ಕ್ಯಾಪ್ಚರ್ ಆನ್ ಮಾಡೋಕ್ಕೆ. ಸೊ ಗಿಂಬಲ್ ಎಷ್ಟು ಜನ ತಗೊಳ್ತೀರಾ ಡಿಸ್ಕ್ರಿಪ್ಷನ್ ಕೂಡ ಲಿಂಕ್ ಕೊಡ್ತೀನಿ. ಸೊ ಪರ್ಚೇಸ್ ಮಾಡ್ಬೋದು. ಈ ಒಂದು ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಯಾವ ರೀತಿ ಅಪ್ಪ ಇತ್ತು ಅಂತಾರೆ ಸೊ ಚಿತ್ರಾನ್ನ ಮೊಸರನ್ನ ಮಿಕ್ಸ್ ಮಾಡ್ಕೊ ತಿಂದಂಗಿತ್ತು ಅಂತ ತಿಳ್ಕೊಳ್ತೀನಿ ನಾನು. ಓಕೆ, ಸೊ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಮತ್ತು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ತೀನಿ ನಾನು. ಸೊ ಬೇಸಿಕ್ ಗಿಂಬಲ್ ಪರ್ಚೇಸ್ ಮಾಡೋರು ಸೊ ಈ ರೀತಿಯಾಗಿರುತ್ತೆ. ಸೊ 6,000 ಅಮೆಝಾನ್ ಪ್ರೈಮರು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಪರ್ಚೇಸ್ ಮಾಡೋದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಕೂಡ ಮಾಡೋದು. ಸಿಗ್ತೀನಿ.